ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯನ್ ಕಾಲು ತುಣಿದ ವ್ಯಕ್ತಿಗೆ ಶೀಲಾ ಬೈತಾ ಇರ್ತಾಳೆ. ಏಯ್, ಏನೋ ಮಾಡಿದೆ ನೀನು, ಅವನೇನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ ಇದ್ದವನು, ಮೇಡಮ್ ನನ್ನ ಕಾಲು ತುಣಿದ್ರು ಅವನೇನು ರಿಯಾಕ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಶೀಲಾ ಅದಕ್ಕೆ, ನೀನು ಸರಿಯಾದಕ್ಕೆ ಕಾಲು ತುಣಿಯೋದಕ್ಕೂ ಆಗಲ್ವ ನಿನ್ನ ಕೈನಲ್ಲಿ ಅಂತ ಹೇಳಿದಾಗ ಆ ವ್ಯಕ್ತಿ ಬಂದುಬಿಟ್ಟು, ನೋಡಿ ಮೇಡಮ್ ಅಂತ ಶೀಲಂಗೆ ಕಾಲು ತುಣಿತಾನೆ. ಅದಕ್ಕೆ ಶೀಲಾ ಕೋಪ ಮಾಡ್ಕೊಂಡು ಅವ್ನ ಕೆನ್ನೆಗೆ ಬಾರಿಸ್ತಾಳೆ. ಏಯ್, ನನ್ನ ಕಾಲು ಯಾಕೋ ತುಣಿತಿದೆಯಾ ಅಂತ ಕೇಳ್ತಾಳೆ. ನೋಡಿ ಮೇಡಮ್, ನಿಮಗೆ ಬರೀ ಕಾಲು ಹಿಂಗೆ ಒತ್ತಿದ್ದಕ್ಕೇ ಇಷ್ಟೊಂದು ಕೋಪ ಮಾಡಿಕೊಂಡು ಕೂಗಾಡ್ತಾ ಇದ್ದೀರಲ್ಲ. ಅವನಿಗೆ ತುಂಬ ಜೋರಾಗೆ ಕಾಲನ್ನ ನನ್ನ ಶೂ ಕಾಲಿಂದ ತುಣಿದ್ರೂ ಅವನು ಏನೂ ಕೋಪ ಮಾಡ್ಕೊಳ್ದೆ ರಿಯಾಕ್ಟ್ ಮಾಡಿದೆ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಸಮಾಧಾನವಾಗಿ ನನ್ನನ್ನು ಕಳಿಸ್ಬಿಟ್ಟ ಈ ಕಡೆ. ಅಂಥ ವ್ಯಕ್ತಿಗೆ ಕೋಪ ಬರ್ಸೋದು ತುಂಬ ಕಷ್ಟ ಮೇಡಮ್ ಅಂತ ಅವನು ಸೂರ್ಯನ ಬಗ್ಗೆ ಹೇಳ್ತಾ ಇರ್ತಾನೆ. ಅದಕ್ಕೆ ಶೀಲಾ ಇದ್ದಳು, ನಿನ್ನ ಏನೋ ಹೇಳ್ತಾ ಇದೀಯಾ, ಫೋನಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದವನು, ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಅವನಿಗೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಏನೋ ಮಾಡ್ತೀಯಾ ಅಂತ ಅಂದಾಗ, ಏನಾದರೂ ಮಾಡ್ತೀನಿ ಮೇಡಮ್, ಅದ್ರ ಟೆನ್ಷನ್ ನಿಮಗೆ ಬೇಡ ಅಂತ ಅವನು ಹೇಳ್ತಾನೆ. ಅದಕ್ಕೆ ಶೀಲಾ ಇದ್ದವಳು, ಏನಾದರೂ ಮಾಡೋ ಅಷ್ಟೊತ್ತಿಗೆ ನಾನು ಇನ್ನು ಎಷ್ಟು ಏಟು ತಿನ್ನಬೇಕು ಅಂತ ಕೋಪ ಮಾಡ್ಕೊತಾಳೆ. ಈ ಕಡೆ ಸೂರ್ಯ ಕಾಲಿಟ್ಕೊಂಡು ಅಂತ ನೋವು ಅನುಭವಿಸ್ತಾ ಇರ್ತಾನೆ. ಮೀನಾ ನೋವಾಗ್ತಿದೆಯಾ ರೀ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ ಸೂರ್ಯಂದು. ಆ ಫೋನ್ ಎತ್ಕೊಂಡು ಮಾತಾಡೋದಕ್ಕೆ ಅಂತ ಆ ಕಡೆ ಹೋಗ್ಬೇಕಿದ್ರೆ, ಮೀನಾ ರೀ ಇಲ್ಲೇ ಮಾತಾಡ್ರಿ ಅಂತ ಅಂದಾಗ ಸೂರ್ಯ, ಇಲ್ಲಿ ತುಂಬ ಶಬ್ದ ಇದೆ ಕಣಮ್ಮ, ಆ ಕಡೆ ಹೋಗಿ ಮಾತಾಡ್ತೀನಿ ಅಂತ. ಹೇಳೋ ಚೇತು ಅಂತ ಫೋನಲ್ಲಿ ಮಾತಾಡಿಕೊಂಡು ಆ ಕಡೆ ಹೋಗ್ತಾನೆ. ಇದನ್ನೆಲ್ಲ ನೋಡಿದ ಶೀಲಾ, ನೋವು ತುಂಬಾ ಆಗಿದ್ರು ಕುಂಟ್ಕೊಂಡು ಹೋಗ್ತಿದ್ರು, ಇವ್ನು ಯಾಕೆ ರಿಯಾಕ್ಟೇ ಮಾಡ್ತಾಯಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಸೂರ್ಯ, ಇಲ್ಲ ಕಣೋ, ನಾನು ಇವತ್ತೇನು ಜಗಳ ಮಾಡೋದಿಲ್ಲ, ಇವತ್ತು ನಾನು ಮೌನ ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೀನಾ ಬಂದುಬಿಟ್ಟು, ರೀ ಸಾಕು ಬನ್ನಿ ಮಾತಾಡಿದ್ದು, ಕುತ್ಕೊ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಆಯಿತು ಕಣೋ, ನಿನಗೆ ಹೊರಟಾಗಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಕರಿತಾ ಇದ್ದಾಳೆ ಅಂತ ಬಂದು ಕೂತ್ಕೋತಾನೆ. ಈ ಕಡೆ ಶಾಂತಿ ಮತ್ತು ಕಸ್ತೂರಿ ರೋಹಿಣಿರ ರೂಮ್ಗೆ ಹೋಗ್ಬಿಟ್ಟು ಜೋರಾಗಿ ಡೋರ್ ತಟ್ತಾ ಇರ್ತಾಳೆ. ಪೂಜಾ ಬಂದುಬಿಟ್ಟು ಡೋರ್ ತೆಗೆದ್ಬಿಟ್ಟು ಆಂಟಿ ಅಂತ ಅಂತಾಳೆ. ಶಾಂತಿ ಅವಳನ್ನು ತಳ್ಕೊಂಡು ಒಳಗಡೆ ಹೋಗ್ತಾಳೆ. ರೋಹಿಣಿ, ಅತ್ತೆ ನಾನು ಆಲ್ಮೋಸ್ಟ್ ರೆಡಿ ಅತ್ತೆ ಅಂತ ಅಂತಾಳೆ. ನಿನ್ನ ಬಿಡೆ ಗುಂಗ್ರಿ, ಎಲ್ಲೇ ಆ ಸಾವುಕಾರ ಸಿದ್ಧ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ರೋಹಿಣಿ, ಸಿದ್ಧಾನ ಅಂತ ಅಂದಾಗ, ಅದೇ ನಿಮ್ಮಪ್ಪ ಅಂತ ಶಾಂತಿ ಅಂತಾಳೆ. ಅದಕ್ಕೆ, ಅತ್ತೆ ನಾನು ಇವಾಗ ತಾನೇ ಕಾಲ್ ಮಾಡಿದ್ದೆ, ಫೋನ್ ನಾಟ್ ರೀಚಬಲ್ ಬರ್ತಿದೆ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಯಾರಿಗೆ ಹೇಳ್ತಾ ಇದೆಯಾ ಗುಂಗ್ರಿ ಅಂತ ಅಂತಾಳೆ. ಟ್ರಾಫಿಕಲ್ಲಿ ಕೆಂಪು ಬೋರ್ಡ್ ಬಸ್ ಹತ್ಕೊಂಡು ಸಿಲ್ಕ್ ಬೋರ್ಡಿಂದ ಕಾಫಿ ಬೋರ್ಡ್ವರೆಗೂ ಹೋಗ್ಬಿಟ್ಟು ಬರ್ತಾ ಇದ್ದೆ ನಾನು ಇಷ್ಟೊತ್ತಿಗೆ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಇದ್ದವಳು, ಲೇ ಶಾಂತಿ, ನೀನು ಯಾಕೆ ರೋಹಿಣಿ ಮೇಲೆ ಕೂಗಾಡ್ತಿದೀಯಾ ಅಂತ ಅಂದಾಗ ಶಾಂತಿ, ಏಯ್ ನೀನು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಕಸ್ತೂರಿಗೆ ಹೇಳ್ತಾಳೆ. ನಾನು ರೋಹಿಣಿ ಅವರಪ್ಪ ಮಲೇಷ್ಯಾದಿಂದ ಬರ್ತಿದ್ದಾರೆ ಅಂತ ಶ್ರುತಿ ಅವ್ರ ತಾಯಿಗೆ ಹೇಳ್ಬಿಟ್ಟು ಈ ಫಂಕ್ಷನ್ನ ಅರೇಂಜ್ ಮಾಡಿಸಿರೋದು ಅಂತ ಹೇಳ್ತಾಳೆ. ಅವ್ರ ರಿಲೇಷನ್ಗೆಲ್ಲ ಹೇಳ್ಕೊಂಡಿದ್ದಾರೆ, ಶಾಸ್ತ್ರ ಶುರುವಾದ್ಮೇಲೆ ಇವರಪ್ಪ ಬರಲಿಲ್ಲ ಅಂದರೆ ಮರ್ಯಾದೆ ಹೋಗೋದು ಯಾರ್ದು, ಆ ಸಾವುಕಾರ ಸಿದ್ಧ ಮಲೇಷ್ಯಾದಿಂದ ಬರ್ತಾನೆ ಅಂತಾನೆ ನಾನು ಶ್ರುತಿ ಜೊತೆ ಇವಳ ಶಾಸ್ತ್ರನೂ ಮಾಡೋದಕ್ಕೆ ಏರ್ಪಾಟ್ ಮಾಡ್ಕೊಂಡಿರೋದು. ಅದಕ್ಕೆ ಕಸ್ತೂರಿ ಇದ್ದಳು, ಇದು ಕರಿಮಣಿ ಶಾಸ್ತ್ರ ಅಲ್ಲ, ಹಂಗಿದ್ರೆ ಮಲೇಷ್ಯಾದಿಂದ ಬರೋ ಬೀಗ್ರನ್ನ ರಿಸೀವ್ ಮಾಡ್ಕೊಳ್ಳೋ ಶಾಸ್ತ್ರ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಹೌದು ಮತ್ತೆ ಇವಾಗ ಬರಲಿಲ್ಲ ಅಂದರೆ ನನ್ನ ಮರ್ಯಾದೆ ಏನಾಗಬೇಕು, ನನ್ನ ಹೆಸರೇನಾಗಬೇಕು, ಗುಂಗ್ರಿ ತಗೊಳ್ಳೆ ಫೋನು, ಒತ್ತೆ ನಂಬರು, ಮಾಡೇ ಫೋನ್ನ ಅಂತ ಜೋರು ಮಾಡ್ತಿರ್ತಾಳೆ. ರೋಹಿಣಿ ಇದ್ದಳು, ಅತ್ತೆ ಇವಾಗ ಫೋನ್ ಮಾಡಿದ್ರು ಹಾಗೆ ಬರುತ್ತೆ, ಬೇಕಿದ್ರೆ ನೋಡಿ ಅಂತ ಫೋನ್ ತೊಗೊಬಿಟ್ಟು ನಂಬರ್ ಡಯಲ್ ಮಾಡ್ತಾಳೆ. ನಂಬರ್ ಡಯಲ್ ಮಾಡಿದಾಗ ಫೋನ್ ನಾಟ್ ರೀಚೇಬಲ್ ಅಂತಲೇ ಬರುತ್ತೆ. ಕಸ್ತೂರಿ ಇದ್ದವಳು, ಶಾಂತಿ ಫ್ಲೈಟ್ ಹತ್ತಿದವರು ಇಲ್ಲಿ ಇಳಿಲೇಬೇಕು ತಾನೆ, ರೀಚ್ ಆದ ತಕ್ಷಣವೇ ನಿನಗೆ ರೋಹಿಣಿ ಹೇಳ್ತಾಳೆ ಬಿಡೆ ಅಂತ ಕಸ್ತೂರಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಅವ್ರು ಇಲ್ಲಿಗೆ ಬರೋವರೆಗೂ ನನ್ನ ಟೆನ್ಷನ್ ಕಮ್ಮಿ ಆಗಲ್ಲ ಅಂತ ಹೇಳ್ಬಿಟ್ಟು ಪೂಜಾ ಕಡೆ ನೋಡಿಬಿಟ್ಟು, ಏನು ನಿಂತ್ಕೊಂಡು ನೋಡ್ತಾ ಇದೆಯಾ, ಬೇಗ ರೆಡಿ ಮಾಡಿ ಕರ್ಕೊಂಬಾ ಅಂತ ಪೂಜಂಗೆ ಹೇಳ್ತೀವಿ, ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಅಷ್ಟೊತ್ತಿಗೆ ಮತ್ತೆ ರೋಹಿಣಿನ ನೋಡಿಬಿಟ್ಟು ಸಡನ್ನಾಗಿ ತಿರುಗಿ ಕೋಪ ಮಾಡಿಕೊಂಡು, ಏನೇ ಒಂದು ಒಡವೆನೂ ಇಲ್ಲ ನಿನ್ನ ಕೊರಳಲ್ಲಿ ಅಂತ ಹೇಳಿದಾಗ ಪೂಜಾ, ಇದೆಯಲ್ಲ ಅಂತ ಅಂತಾಳೆ. ಯಾವುದು ಅದು ಚಿಕ್ಕದಾ ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡ್ಕೊಂಡಿರ್ತಾಳೆ. ಶ್ರುತಿ ನೋಡಿದ್ರೆ ಅಷ್ಟೊಂದು ಒಡವೆ ಹಾಕ್ಕೊಂಡಿದ್ದಾಳೆ, ಚಿನ್ನದ್ದು
ಪೌಡ್ರನ್ನ ಚಿಮುಕ್ಸಿದ್ರೂ ಅಲ್ಲಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಒಡವೆ ಹಾಕೊಂಡಿದ್ದಾಳೆ ನನ್ನ ಸೊಸೆ. ನೀನು ನೋಡಿದ್ರೆ ಯಾವುದೋ ಒಂದು ಹಾಕ್ಕೊಂಬಿಟ್ಟು ಒಡವೆ ಹಾಕ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಇದ್ದಳು, ಲೇ ಶಾಂತಿ, ಹೇಗೋ ಅವ್ರ ಅಪ್ಪ ಬರ್ತಿದ್ದಾರೆ ಅಲ್ವೇನೆ, ಅವ್ರ ಮಗಳಿಗೆ ಏನು ಬೇಕು ಎಲ್ಲ ತರ್ತಾರೆ ಬಿಡೆ ಅಂತ ಅಂದಾಗ, ಶಾಂತಿ, ಗುಂಗ್ರಿ, ನಿಮ್ಮಪ್ಪ ಮಿನಿಮಮ್ ಅಂದರೂ 2-3 kg ಚಿನ್ನ ತರ್ತಾರೆ ತಾನೆ ಅಂತ ಅಂತಾಳೆ. ಪೂಜೆ ಇದ್ದಳು, 2-3 kgನ ಅದೇನು ತರಕಾರಿನ ಆಂಟಿ ಅಂತ ಅನ್ಬೇಕಾದ್ರೆ ಶಾಂತಿ ಅವಳ ಕಡೆ ನೋಡಿ ಏನೋ ಅಂದಾಗ, ಅಲ್ಲ ಆಂಟಿ, ಕಸ್ಟಮರು ಅಷ್ಟೊಂದೆಲ್ಲ ತರೋದಕ್ಕೆ ಬಿಡೋದಿಲ್ಲ ಆಂಟಿ ಅಂತ ಅಂತಾಳೆ. ಕಸ್ಟಮರ್ ಎಷ್ಟು ಬಿಡ್ತಾರೆ ಅಷ್ಟನ್ನಾದರೂ ತರ್ತಾರೆ ಅಲ್ವಾ ಅಂತ ಅಂದ್ಬಿಟ್ಟು ರೋಹಿಣಿಗೆ, ಗುಂಗ್ರಿ, ನಿಮ್ಮಪ್ಪ ತರೋ ಅಂಥ ಚಿನ್ನ ಎಲ್ಲ ನನಗೆ ಬರಬೇಕು ಅಂತ ಹೇಳ್ತಾಳೆ. ಆಗ ಕಸ್ತೂರಿ ಶಾಸ್ತ್ರ ಟೈಮಲ್ಲಿ ಹಾಕೊಳ್ಳೋಕ್ಕೆ ಅಂತ ಒಂದು ಒಡವೆ ತಂದಿದ್ದಲ್ಲ, ಅದನ್ನ ಎತ್ಕೊಬಂದು ಕೊಡೆ ಅಂತ ಅಂದಾಗ, ಕಸ್ತೂರಿ ಅದಾ ಅಂತ ಅಂದಾಗ, ಎತ್ಕೊಬಂದು ಕೊಡೆ, ಆಮೇಲಿಂದ ಕೊಡಿಸ್ತೀನಿ, ಅವು ಥರ ಆಡ್ತಾಳೆ ಅಂತ ಅಂತಾಳೆ. ಅವಳು ತಗೊಬರೋದಕ್ಕೆ ಹೋದಾಗ, ಹಲೋ ಮೇಡಮ್, ನಿಮ್ಮಪ್ಪ ತರೋ ಚಿನ್ನ ಎಲ್ಲ ನನಗೆ ಬರಬೇಕು, ನಿನಗೋಸ್ಕರನೇ ಈಗ ಕಸ್ತೂರಿ ಹತ್ರ ಭಿಕ್ಷೆ ಬೇಡ್ತಾ ಇರೋದು ಅಂತ ಹೇಳ್ಬಿಟ್ಟು ತಗೊಬಂದ್ಮೇಲೆ ಅವಳಿಗೆ ಕೊಟ್ಬಿಟ್ಟು ಹಾಕ್ಸಿ ಹೋಗ್ತಾಳೆ. ಅವಾಗ ಪೂಜೆ ಇದ್ದಳು, ಏನೇ ನಿಮ್ಮ ಅತ್ತೆ ಈ ಥರ ಚೇಂಜ್ ಆಗ್ತಿದ್ದಾರೆ ಅಂತ ಅಂದಾಗ, ರೋಹಿಣಿ ಇದ್ದಳು, ಹೌದು ಕಣೆ, ನಾನು ಅವತ್ತೇ ಹೇಳಿಲ್ವಾ ಅಂತ ಅಂತಾಳೆ. ಪೂಜೆ ಇದ್ದಳು, ಅದೆಲ್ಲ ಸರಿ, ಯಾವ ನಂಬರಿಗೆ ಕಾಲ್ ಮಾಡಿದೆ, ನಾಟ್ ರೀಚೇಬಲ್ ಬಂತಲ್ಲ ಅಂತ ಅಂದಾಗ, ರೋಹಿಣಿ ಇದ್ದಳು, ನಂದೇ ಹಳೆ ನಂಬರ್ ಕಣೆ ಅಪ್ಪ ಅಂತ ಸೇವ್ ಮಾಡಿದ್ದೀನಿ ಅಂತ ಅಂತಾಳೆ. ಅದಕ್ಕೆ, ಓ ಹೌದಾ, ನೀನು ಸರಿಯಾದ ಗುಂಗ್ರಿನೇ ಬಿಡು ಅಂತ ಅಂದಾಗ, ರೋಹಿಣಿ ಏನೋ ಅಂದಾಗ, ಅಲ್ಲ ಬುದ್ಧಿವಂತೆ ಕಣೆ, ಬುದ್ಧಿವಂತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಡೋರ್ ತಟ್ಟೋ ಸೌಂಡ್ ಆಗುತ್ತೆ. ಅಷ್ಟೊತ್ತಿಗೆ ಪೂಜಾ ಮತ್ತು ರೋಹಿಣಿ ಅರೇಂಜ್ ಮಾಡಿರೋವಂಥ ವ್ಯಕ್ತಿ ಬಂದಿರ್ತಾನೆ. ಒಳಗಡೆ ಕರೆದ್ಬಿಟ್ಟು ಸೂರ್ಯಂಗೆ ಫುಲ್ಲು ಟೈಟ್ ಆಗೋ ಥರ ಕುಡಿಸ್ಬೇಕು ಅಂತ ಕೆಲಸ ಒಪ್ಪಿಸ್ತಾರೆ. ಅವನು ಕೂಡ ಒಪ್ಕೊತಾನೆ. ಪೂಜಾ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಮೀನಾ ಸೂರ್ಯ ಕೂತಿರ್ತಾರಲ್ಲ ಅವ್ರನ್ನ ತೋರಿಸ್ಬಿಟ್ಟು, ಅವನೇ ಬ್ಲೂ ಕಲರ್ ಶರ್ಟ್, ಅವನಿಗೆ ನೀನು ಕುಡಿಸ್ಬಿಟ್ಟು ಇವತ್ತು ಪೂರ್ತಿ ಟೈಟ್ ಆಗೋ ರೀತಿಯಲ್ಲಿ ಕುಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಒಪ್ಕೊಂಡ್ಬಿಟ್ಟು ಆಯಿತು ಅಂತ ಹೋಗ್ತಾನೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಶೀಲಾ ಕೂಡ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಅವರಿಬ್ಬರು ವ್ಯಕ್ತಿನ ನಿಲ್ಸ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾಳೆ, ಈ ಸರಿ ಆದರೂ ಏನಾದರೂ ಮಾಡಿ ಅಂತ. ಅಷ್ಟೊತ್ತಿಗೆ ಸೂರ್ಯಂಗೆ ಒಂದು ಫೋನ್ ಬರುತ್ತೆ. ಸೂರ್ಯ ಏನು ಮಾತಾಡದೆ ಮೂಕಾಭಿನಯ ಮಾಡಿಕೊಂಡು ಫೋನ್ ಬಂದಿದ್ದನ್ನು ಮೀನಂಗೆ ಹೇಳ್ಬಿಟ್ಟು, ಮೀನಾ ಯಾರು ಅಂತ ಕೇಳ್ದ. ಡ್ರೈವಿಂಗ್ ಆಫೀಸ್ ಕಾಲು ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಡೋರ್ ಕಡೆ ಮಾತಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಶೀಲಾ ಕಳಿಸಿದಂಥ ವ್ಯಕ್ತಿ ಬಂದುಬಿಟ್ಟು ಸೂರ್ಯಂಗೆ, ಹಲೋ ಮಗ ಅಂತ ಜೋರಾಗಿ ಬೆನ್ನಿಗೆ ಹೊಡಿತಾನೆ. ಅದಕ್ಕೆ ಸೂರ್ಯ ತಿರುಗಿಬಿಟ್ಟು, ಯೋ ಯಾರಯ್ಯ ನೀನು, ನಿಂದೇನು ಹ್ಯಾಂಡ ಇಲ್ಲ ಇಂಡಿಪೆಂಡೆನ್ಸ್ ಡೇ ಬ್ಯಾಂಡ, ಫೇಸ್ ಕಟ್ಟು ನೋಡ್ದಲೆ ಹಂಗೆ ಹೊಡೆದ್ಬಿಟ್ಟಲ್ಲಯ್ಯ ಅಂತ ಅಂತಾನೆ. ಅದಕ್ಕೆ ಅವನಿದ್ದನು, ಸಾರಿ ನೀವು ನನ್ನ ಫ್ರೆಂಡ್ ಇದ್ದಂಗೆ ಇದ್ರಿ, ಅದಕ್ಕೆ ಹೊಡೆದ್ಬಿಟ್ಟೆ ಅಂತ ಅಂತಾನೆ. ಅಷ್ಟೊತ್ತಿಗೆ ಮೀನಾ ನೋಡಿಬಿಟ್ಟು ಅಲ್ಲಿಂದ ಎದ್ದು ಬಂದು ಸೂರ್ಯನ ಪಕ್ಕ ನಿಂತ್ಕೊಂಡು, ಯಾಕ್ರಿ ಅವ್ರಿಗೆ ಹೊಡೆದ್ರಿ ಅಂತ ಜೋರು ಮಾಡ್ತಿರ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಸುಮ್ಮನಿರಮ್ಮ ಮೀನಾ, ಸುಮ್ಮನಿರಮ್ಮ ಅಂತ ಸಮಾಧಾನ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಮೀನಾನು ಸ್ವಲ್ಪ ಜೋರಾಗೆ ಮಾತಾಡ್ತಾಳೆ. ಅದಕ್ಕೆ ಆ ವ್ಯಕ್ತಿ ಇದ್ದನು, ಏನ್ರಿ ಅವ್ರೇನು ಬೆನ್ನಿಗೇನು ವಿಸಿಟಿಂಗ್ ಕಾರ್ಡ್ ಹಾಕ್ಕೊಂಡಿದ್ದಾರೆ ಅಂತ ಅಂತಾನೆ. ಅದಕ್ಕೆ ಮೀನಾ ಇದ್ದಳು, ಅವ್ರು ಯಾಕ್ರಿ ಬೆನ್ನಿಗೆ ವಿಸಿಟಿಂಗ್ ಕಾರ್ಡ್ ಹಾಕ್ಕೋಬೇಕು, ನೀವೇ ಹಣೆ ಮೇಲೆ ಇನ್ವಿಟೇಷನ್ ಕಾರ್ಡ್ ಹಾಕ್ಕೊಂಡಿದ್ದೀರಾ ಅಂತ ಜೋರು ಮಾಡ್ತಾಳೆ. ಆಗ ಸೂರ್ಯ ಇದ್ದನು, ಅಣ್ಣ ಇನ್ನೊಂದು ಸತಿ ಹೊಡಿಬೇಕು ಅಂದರೆ ಫೇಸ್ ಟು ಫೇಸ್ ಹೊಡಿಯೋಣ, ಜೆಂಟ್ಲ್ಮ್ಯಾನ್ ಅನ್ಸ್ಕೊತೀಯ ಅಂತ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಇದ್ದನು, ಇಲ್ಲ ಅಂದರೆ ಅಂತ ಅಂತಾನೆ. ಅದಕ್ಕೆ ಸೂರ್ಯ ಇದ್ದನು, ಅಸ್ಕ ಪುಸ್ಕ ಪುಯ್ಯ ಅಂತ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಇದ್ದನು, ಏನು ಹಂಗಂದ್ರೆ ಅಂತ ಅಂದಾಗ ಆ ಸೂರ್ಯ ಇದ್ದನು, ಆ ಮೆಟ್ಲು ಮೇಲೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡಿ ಅಣ್ಣ, ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಎಲ್ಲ ಪ್ಯಾಕಪ್ ಆಗಿ ಸಂಜೆ ಹೋಗೋ ಟೈಮಲ್ಲಿ ಕೇಳು, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿಬ್ರು ಸೂರ್ಯ ಮೀನಾ ಕೂತ್ಕೊತಾರೆ. ಮೀನಾ ಕೇಳ್ತಾಳೆ ಸೂರ್ಯಂಗೆ, ಆದರೂ ನಿಮಗೆ ತಾಳ್ಮೆ ತುಂಬಾ ಜಾಸ್ತಿ ಅಂತ ಅಂದಾಗ, ಆ ಥರ ಏನೂ ಇಲ್ಲ, ನಮ್ಮ ಅಪ್ಪಂಗೋಸ್ಕರ ಅಷ್ಟೇ ನಾನು ಈ ರೀತಿ ನಡ್ಕೊತಾ ಇರೋದು ಅಂತ ಹೇಳ್ತಾನೆ. ಈ ಕಡೆ ಕೇಶವ ಮತ್ತು ರಂಗನಾಥ್ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೇಶವ ಕೇಳ್ತಾನೆ, ಆದರೂ ಇವತ್ತೇನೋ ಹೊಸ ಥರ ಆಶ್ಚರ್ಯ ಆಗ್ತಾಯಿದೆ ನನಗೆ ಅಂತ ಅಂತಾನೆ. ಯಾಕೆ ಅಂತ ಕೇಳಿದಾಗ, ಸೂರ್ಯ ಎಲ್ಲ ಫಂಕ್ಷನಲ್ಲೂ ಗಲಾಟೆ ಮಾಡೋನು, ಎಲ್ಲ ಇದು ಮಾಡೋನು, ಇವತ್ತೇನು ಇಷ್ಟು ಗಂಭೀರವಾಗಿ ಕೂತಿದ್ದಾನೆ, ಎಲ್ಲಿ ಕೂತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್, ಅವನಿಗೆ ನನ್ನ ಮೇಲಿರೋ ಅತಿಶಯವಾದ ಪ್ರೀತಿ ಮತ್ತು ಗೌರವಕ್ಕೋಸ್ಕರ ಅವನ ರೀತಿ ಇದ್ದಾನೆ, ಮನೆಯಿಂದ ಬರ್ತಾನೆ, ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂತ ಹೇಳಿ ಕರ್ಕೊಂಬಂದಿದ್ದೆ. ಅಷ್ಟೊತ್ತಿಗೆ ಕಸ್ತೂರಿ ಬಂದುಬಿಟ್ಟು ಮೀನಾ ನಿಮ್ಮ ಅತ್ತೆ ಕರಿತಿದ್ದಾರಮ್ಮ ಅಂತ ಅಂತಾಳೆ. ಅದಕ್ಕೆ ಮೀನಾ ಇದ್ದಳು ಸೂರ್ಯನ ಹತ್ರ, ಅತ್ತೆ ಕರಿತಿದ್ದಾರಂತೆ ಏನೋ ಅಂತ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ ಅಂತ ಹೋಗ್ಬೇಕಿದ್ರೆ, ಸೂರ್ಯ ಎಲೆ ನೀನು ಇರಬೇಕಾದ್ರೆ ನನ್ನ ತುಳಿಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದಾರೆ ಕಣೆ, ನೀನು ಇಲ್ಲಾಂದರೆ ಹೆಂಗೆ ಅಂತ ಅನ್ಬೇಕಿದ್ರೆ, ಮೀನಾ ಇದ್ದಳು, ನಾನು ಎಲ್ಲೇ ಇದ್ದರೂ ನನ್ನ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕುಡ್ಸೋಕ್ಕೆ ಅಂತ ಬಂದಿದ್ದ ವ್ಯಕ್ತಿ ಸೂರ್ಯನ ನೋಡ್ತಾನೆ.
ಇದೇ ಸರಿಯಾದ ಸಮಯ. ಅವನ ಹೆಂಡತಿ ಕೂಡ ಹೋಗ್ತಾ ಇದ್ದಾಳೆ. ಇವಾಗ ಅವನಿಗೆ ಪೂರ್ತಿಯಾಗಿ ಕುಡಿಸಿ ಫಂಕ್ಷನ್ ಎಲ್ಲ ಹಾಳು ಮಾಡೋದಕ್ಕೆ ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಗ್ದಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ